ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಾಳೆ ಇರುವಂತಹ ಇಂಪಾರ್ಟೆಂಟ್ ಇವೆಂಟ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಅದನ್ನ ಹೊರತುಪಡಿಸಿ ಕೂಡ ಇನ್ನು ಕೆಲವು ಸುದ್ದಿಗಳು ಬಂದಿದ್ದಾವೆ. ಆ ಸುದ್ದಿಗಳ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಡಿಮಿಟೇಷನ್ ತೊಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ನಿಮ್ಗೆ ಏನಾದ್ರು ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಟೀಮ್ ಇಂದ ಸಪೋರ್ಟ್ ಸಿಗುತ್ತೆ. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದ್ರು ಸಮಸ್ಯೆಗಳಾದ್ರೂ ಕೂಡ ಸೇಮ್ ನಂಬರ್ ಗೆ ಕಾಲ್ ಮಾಡಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡ್ತೀವಿ. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ, ಮೊದಲಿಗೆ ಅಮೆರಿಕದಿಂದ ಒಂದು ಸುದ್ದಿ ಬಂದಿದೆ ನೋಡಬಹುದು. ಯುಎಸ್ ಗವರ್ನಮೆಂಟ್ ಎಂಟರ್ಸ್ ಪಾರ್ಷಿಯಲ್ ಶಟ್ ಡೌನ್ ಆಸ್ ಕಾಂಗ್ರೆಸ್ ಮಿಸಸ್ ಬಜೆಟ್ ಡೆಡ್ಲೈನ್. ಅಮೆರಿಕದಲ್ಲಿ ಮತ್ತೆ ಶಟ್ ಡೌನ್ ಸುದ್ದಿಯನ್ನ ಮಾಡ್ತಾ ಇದೆ. ಅಂದ್ರೆ ಬಜೆಟ್ ಅನ್ನ ಇಲ್ಲಿ ಅಪ್ರೂವ್ ಮಾಡಬೇಕಾಗತ್ತೆ. ಅದಕ್ಕೆ ಎಸ್ಪೆಷಲಿ ಡೆಮಾಕ್ರಾಟ್ಸ್ ಅಡ್ಡಿ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಪೂರ್ತಿ ಶಟ್ ಡೌನ್ ಏನಲ್ಲ, ಪಾರ್ಷಿಯಲ್ ಶಟ್ ಡೌನ್ ಅಂತ ಹೇಳ್ತಿದ್ದಾರೆ. ನಿನ್ನೆ ಅಪ್ರೂವ್ ಮಾಡಬೇಕಿತ್ತು, ಬಟ್ ಅಪ್ರೂವ್ ಆಗಿಲ್ಲ. ಅಂದ್ರೆ 1ನೇ ತಾರೀಕಿಂದ ಹಣವನ್ನ ಬಳಸಲಿಕ್ಕೆ. ಇದಕ್ಕೆ ಕಾರಣವನ್ನ ಅವರು ಕೊಡ್ತಾ ಇರೋದೇನಂತಂದ್ರೆ ನೋಡಬಹುದು. The funding lapse came after negotiations collapsed amid Democratic outrage over the killing of 2 protesters in Minneapolis by federal immigration agents. ಪ್ರೊಟೆಸ್ಟ್ ಮಾಡ್ತಿದ್ದವರ ಮೇಲೆ ಗುಂಡಾರಿಸಿದ್ದಾರೆ. ಅಲ್ಲಿ ಇಬ್ಬರು ಪ್ರೊಟೆಸ್ಟರ್ಸ್ ಸತ್ತೋಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನೆಗೋಷಿಯೇಷನ್ಸ್ ಆಗಿದೆ. ಅಲ್ಲಿ ಯಾವುದೇ ರೀತಿಯ ಪಾಸಿಟಿವ್ ಔಟ್ಕಮ್ ಬಂದಿಲ್ಲ. ಹಾಗಾಗಿ ಇವರು ಬಜೆಟ್ ಗೆ ಸಪೋರ್ಟ್ ಮಾಡಿಲ್ಲ ಡೆಮಾಕ್ರಾಟ್ಸ್. ಹಾಗಾಗಿ ಪಾರ್ಷಿಯಲ್ ಶಟ್ ಡೌನ್ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ನೋಡೋಣ ಎಷ್ಟು ದಿನ ಇರುತ್ತೆ ಅಂತ. ಯಾಕಂದ್ರೆ ಟ್ರಂಪ್ ಪದೇ ಪದೇ ತಮ್ಮದೇ ದಾಖಲೆಯನ್ನು ಮುರಿತಾ ಹೋಗ್ತಾ ಇದ್ದಾರೆ. ಅತಿ ಹೆಚ್ಚು ದಿನ ಶಟ್ ಡೌನ್ ಇದ್ದಿದ್ರ ಬಗ್ಗೆ. ಲಾಸ್ಟ್ ಟೈಮ್ ಕೂಡ ಅತಿ ಹೆಚ್ಚು ದಿನ ಅವ್ರದೇ ಇದ್ದಂತಹ ದಾಖಲೆಯನ್ನ ಮತ್ತೆ ಮುರಿದು ಹೊಸ ದಾಖಲೆಯನ್ನ ಸೃಷ್ಟಿ ಮಾಡಿದ್ರು. ಈ ಸಲ ಯಾವ ರೀತಿ ಇರುತ್ತೆ ಅಂತ. ಇನ್ನು ಬಜೆಟ್ ಇದೆ ನಾಳೆ, ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದು. ಜೊತೆಗೆ ನಾಳೆ ನಮ್ಮ ಮಾರ್ಕೆಟ್ ಕೂಡ ಓಪನ್ ಇರುತ್ತೆ, ಕ್ಲೋಸ್ ಇರೋದಿಲ್ಲ. ಭಾನುವಾರ ಆಗಿದ್ರು ಕೂಡ ನಮ್ಮ ಮಾರ್ಕೆಟ್ ನಾಳೆ ಓಪನ್ ಆಗುತ್ತೆ. ನಾಳೆ ಎಸ್ಪೆಷಲಿ 10 ಥೀಮ್ಸ್ ತುಂಬಾನೇ ಫೋಕಸ್ ಅಲ್ಲಿ ಇರುತ್ತೆ. ನಾವಿಲ್ಲಿ ಯಾವ ರೀತಿ ಔಟ್ಕಮ್ ಬರುತ್ತೆ ಅಂತ ವಾಚ್ ಮಾಡಬೇಕಾಗುತ್ತೆ. ಜೊತೆಗೆ ಬರುವಂತ ಔಟ್ಕಮ್ ನ ಮೇಲೆ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಹಾಗಾದ್ರೆ ಯಾವ ಈ 10 ಥೀಮ್ಗಳು? ಮೊದಲಿಗೆ ಡಿಫೆನ್ಸ್ ನೋಡಬಹುದು. ಡಿಫೆನ್ಸ್ ರಿಮೈನ್ಸ್ ಸ್ಟ್ರಕ್ಚರಲ್ ಫೋಕಸ್ ಏರಿಯಾ ಇನ್ ಎವರಿ ಬಜೆಟ್. ಪ್ರತಿ ಬಜೆಟ್ ಅಲ್ಲೂ ಕೂಡ ಫೋಕಸ್ ಅಲ್ಲಿ ಇದ್ದೇ ಇರುತ್ತೆ. ಜೊತೆಗೆ ಇತ್ತೀಚೆಗೆ ಆ ಸ್ಟಾಕ್ ಗಳಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಜೊತೆಗೆ ಇತ್ತೀಚೆಗೆ ಅಂದ್ರೆ ಲಾಸ್ಟ್ 1 ಇಯರ್ ಇಂದ ಒಳ್ಳೆ ಕರೆಕ್ಷನ್ ಗಳು ಕೂಡ ಆಗಿದೆ ಸ್ಟಾಕ್ ಗಳಲ್ಲಿ. ಎಕ್ಸ್ಪೆಕ್ಟೇಷನ್ಸ್ ಪ್ರತಿ ಬಜೆಟ್ ಅಲ್ಲೂ ಕೂಡ ಇದ್ದೇ ಇರುತ್ತೆ. ನೋಡಬಹುದು, ಮಾರ್ಕೆಟ್ ಈಸ್ ಕರೆಂಟ್ಲಿ ಪ್ರೈಸಿಂಗ್ ಇನ್ ಡಿಫೆನ್ಸ್ ಬಜೆಟ್ ಗ್ರೋತ್ ಆಫ್ ಅರೌಂಡ್ 8 to 10% ಆಸ್ ಎ ಕಂಫರ್ಟಬಲ್ ಔಟ್ಕಮ್. ಅಂದ್ರೆ 8 ರಿಂದ 10% ಬಜೆಟ್ ಅಲೋಕೇಶನ್ ಗ್ರೋತ್ ಆಗಿದೆ ಅಂದ್ರೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಅದೀಗಾಗಲೇ ಮಾರ್ಕೆಟ್ ಅಲ್ಲಿ ಪ್ರೈಸ್ಡ್ ಆಗ್ಬಿಟ್ಟಿದೆ. ಅಂದ್ರೆ ಮಾರ್ಕೆಟ್ ಈಗಾಗಲೇ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಗಳು ಕೂಡ ಸ್ಟಾಕ್ ಗಳಲ್ಲಿ ಲಾಸ್ಟ್ ಫ್ಯೂ ಸೆಷನ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಅದಕ್ಕಿಂತ ಜಾಸ್ತಿ ಬಂದ್ರೆ ಮೋಸ್ಟ್ಲಿ ಸ್ಟಾಕ್ಸ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಬರಬಹುದು. ಲಾಸ್ಟ್ ವೀಕ್ ಒಂದು ರಿಪೋರ್ಟ್ ಅನ್ನ ಕವರ್ ಮಾಡಿದ್ದೆ. 20% ವರೆಗೂ ಏನಾದ್ರು ಕಂಡು ಬಂದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ. 20% ಗ್ರೋತ್ ಇರುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ 8 to 10% ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿದೆ ಈಗಾಗಲೇ. ಬಟ್ ಅದಕ್ಕಿಂತ ಜಾಸ್ತಿ ಬಂದ್ರಂತೂ ಖಂಡಿತ ಅದನ್ನ ಮಾರ್ಕೆಟ್ ಅಪ್ರಿಶಿಯೇಟ್ ಮಾಡಬಹುದು. ಹಾಗೆ ಯಾಕೆ ಈ ಸಲ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ಆಪರೇಷನ್ ಸಿಂಧೂರ್ ಕಾರಣಕ್ಕೆ. ಕಳೆದ ಮೇನಲ್ಲಿ ಕಂಡು ಬಂದಂತ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಸಾಕಷ್ಟು ವಿಷಯಗಳು ಗೊತ್ತಾಗಿದೆ ಭಾರತಕ್ಕೂ ಕೂಡ. ಹಾಗೆ ಗ್ಲೋಬಲ್ ಲೆವೆಲ್ ಅಲ್ಲಿ ಕಂಡು ಬರ್ತಿರುವಂತಹ ಅನ್ಸರ್ಟನಿಟೀಸ್ ಏನಿದೆ ಅದು ಕೂಡ ಇಲ್ಲಿ ನಾವು ಅಡ್ವಾನ್ಸ್ಮೆಂಟ್ಸ್ ಅನ್ನ ಸಾಧಿಸಬೇಕು ಅನ್ನೋದನ್ನ ತೋರಿಸ್ತಾ ಇದೆ. ಹಾಗಾಗಿ ಈ ಎಲ್ಲ ಕಾರಣಕ್ಕೆ ಬಹುಶಃ ಬಜೆಟ್ ಅಲ್ಲಿ ಡಿಫೆನ್ಸ್ ಗೆ ಸ್ವಲ್ಪ ಜಾಸ್ತಿ ಫೋಕಸ್ ಇರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ. ಪರ್ಸನಲಿ ನನಗೆ ತುಂಬಾ ಇದೆ ಈ ಸಲ ಡಿಫೆನ್ಸ್ ಅಲ್ಲಿ ಜಾಸ್ತಿ ಅಲೋಕೇಶನ್ ಮಾಡಬಹುದು ಅಂತ. ಗೊತ್ತಿಲ್ಲ 8 to 10% ಆಗುತ್ತಾ ಅಥವಾ ಅಬೌವ್ 10% ಆಗುತ್ತಾ ಅಂತ ನೋಡೋಣ ಅದನ್ನ. ಇನ್ನು ನೆಕ್ಸ್ಟ್ ಸೆಗ್ಮೆಂಟ್ ಗೆ ಬಂದ್ರೆ ರೈಲ್ವೇಸ್. ರೈಲ್ವೇಸ್ ಅಲ್ಲಿ ಕಳೆದ ವರ್ಷ 2.52 ಲಕ್ಷ ಕೋಟಿಯನ್ನ ಅಲೋಕೇಟ್ ಮಾಡಿತ್ತು ಸರ್ಕಾರ. ಈಗಾಗಲೇ 80% ವರೆಗೂ ಖರ್ಚು ಮಾಡಿದೆ. 2.03 ಲಕ್ಷ ಕೋಟಿ ಖರ್ಚು ಮಾಡಿದೆ. ಈ ಸಲ ಎಷ್ಟು ಅಲೋಕೇಟ್ ಮಾಡ್ತಾರೆ? ಇಲ್ಲಿ ಇಂಡಸ್ಟ್ರಿ ಎಸ್ಟಿಮೇಟ್ಸ್ ನೋಡಬಹುದು, ಅರೌಂಡ್ 5% ಇನ್ಕ್ರೀಸ್ ಆಗ್ಬಹುದು ಅಂತ ಇದೆ. ಮೇ ಬಿ 2.65 ಲಕ್ಷ ಕೋಟಿ ಇರಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇರೋದು. ನೋಡೋಣ ಸರ್ಕಾರ ಎಷ್ಟು ಅಲೋಕೇಟ್ ಮಾಡುತ್ತೆ ರೈಲ್ವೇಸ್ಗೆ ಅಂತ. ರೈಲ್ವೆ ಸ್ಟಾಕ್ ಗಳನ್ನ ನಾಳೆ ಫೋಕಸ್ ಮಾಡಬಹುದು. ಯಾವ ರೀತಿ ಇರುತ್ತೆ ಅಲೋಕೇಶನ್, ಯಾವ ರೀತಿ ಇರುತ್ತೆ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಬರಬಹುದು. ಇನ್ನು ಇನ್ಫ್ರಾಸ್ಟ್ರಕ್ಚರ್, ರೈಲ್ವೇಸ್ ಕೂಡ ಇನ್ಫ್ರಾಸ್ಟ್ರಕ್ಚರ್ ಒಳಗಡೆನೆ ಬರುತ್ತೆ. ಬೇರೆ ಬೇರೆ ಸೆಗ್ಮೆಂಟ್ಸ್. ಓವರ್ ಆಲ್ ಕಳೆದ ವರ್ಷ ನೋಡಬಹುದು 11.2 ಲಕ್ಷ ಕೋಟಿ ಕ್ಯಾಪೆಕ್ಸ್ ಅನ್ನ ಸರ್ಕಾರ ಅನೌನ್ಸ್ ಮಾಡಿದ್ದು ಇನ್ಫ್ರಾಸ್ಟ್ರಕ್ಚರ್ ಗೆ. ಈ ಸಲ ಎಷ್ಟು ಅನೌನ್ಸ್ ಮಾಡುತ್ತೆ ನೋಡ್ಬೇಕಾಗುತ್ತೆ. ಇಲ್ಲಿ ನೋಡಬಹುದು, ರೋಡ್ 2.72 ಲಕ್ಷ ಕೋಟಿ, ರೈಲ್ವೇಸ್ 2.52 ಲಕ್ಷ ಕೋಟಿ, ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಅರೌಂಡ್ 1.8 lakh crore ಇತ್ತು. ಆಕ್ಸಿಸ್ ಡೈರೆಕ್ಟರ್ 9 to 10% ಇಯರ್ ಆನ್ ಇಯರ್ ಇನ್ಕ್ರೀಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್. ಅಡಿಷನಲಿ ಸೆಂಟ್ರಲ್ ಕನ್ಸಿಡರಿಂಗ್ 25,000 crore ಸೇಫ್ಟಿ ಬಫರ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್. ಈ ಕಾರಣದಿಂದ
ಈ ಸ್ಟಾಕ್ ಗಳು ಫೋಕಸ್ ಇರುತ್ತೆ, ಇವುಗಳನ್ನ ವಾಚ್ ಮಾಡಬಹುದು. ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಶೇರುಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಜೊತೆಗೆ ಅಲೋಕೇಶನ್ ಎಷ್ಟಿರುತ್ತೆ, 11.2 lakh crore ಗಿಂತ ಜಾಸ್ತಿ ಇರುತ್ತಾ ಅಥವಾ 5% 6% ಜಾಸ್ತಿ ಆಗುತ್ತಾ ಅಲೋಕೇಶನ್, ಇದನ್ನ ನಾವು ವಾಚ್ ಮಾಡಬೇಕು. ಮಾರ್ಕೆಟ್ ಯಾವತ್ತು ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡೋದು, ಇದಕ್ಕಿಂತ ಜಾಸ್ತಿ ಬಂತ ಖಂಡಿತ ಅದು ಒಳ್ಳೆ ಸುದ್ದಿನೇ ಆಗುತ್ತೆ. ಬಟ್ ಮಾರ್ಕೆಟ್ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಇಲ್ಲೇ ಆಕ್ಸಿಸ್ ಡೈರೆಕ್ಟ್ ಎಕ್ಸ್ಪೆಕ್ಟ್ ನೋಡಬಹುದು, 9 to 10% ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಹೈವೇಸ್ ಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಈ ರೀತಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದನ್ನ ರೀಚ್ ಮಾಡಿದ್ರೆ ಅಥವಾ ಅದನ್ನ ಕ್ರಾಸ್ ಮಾಡಿದ್ರೆ ಖಂಡಿತ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಸೆಕ್ಟರ್ಸ್ ಗೆ ಒಂದಷ್ಟು ಅನೌನ್ಸ್ಮೆಂಟ್ಸ್ ಬರ್ಬೋದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ. ಬಿಕಾಸ್ ಆಫ್ ಟ್ಯಾರಿಫ್ ಕಾರಣಕ್ಕೆ ಇಲ್ಲಿ ನಾವು ಫೋಕಸ್ ಮಾಡಲೇಬೇಕಾಗಿದೆ. ಟ್ಯಾರಿಫ್ ಪ್ರೆಷರ್ ಕಡಿಮೆ ಆಗ್ಬೇಕು ಅಂದ್ರೆ ಬಜೆಟ್ ಅಲ್ಲಿ ಇಲ್ಲಿ ಒಂದಷ್ಟು ಅಲೋಕೇಶನ್ ಕೊಡಬೇಕಾಗುತ್ತೆ, ಒಂದಷ್ಟು ಅಡ್ವಾಂಟೇಜಸ್ ಅನ್ನ ಕೊಡಬೇಕಾಗುತ್ತೆ, ಇನ್ಸೆಂಟಿವ್ಸ್ ಅನ್ನ ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಏನಾದ್ರೂ ಅನೌನ್ಸ್ಮೆಂಟ್ ಗಳು ಬರುತ್ತಾ ಅದನ್ನ ನೋಡಬೇಕು. ಇದರಿಂದ ಟೆಕ್ಸ್ಟೈಲ್, ಸೀ ಫುಡ್, ಜೆಮ್ಸ್ ಅಂಡ್ ಜ್ಯುವೆಲರಿ, ಆಟೋ ಕಾಂಪೋನೆಂಟ್ಸ್ ಈ ಸೆಕ್ಟರ್ಸ್ ಫೋಕಸ್ ಅಲ್ಲಿರುತ್ತೆ. 4 ಸೆಕ್ಟರ್ಸ್ ಮೇಜರ್ ಎಕ್ಸ್ಪೋರ್ಟ್ಸ್ ಇರುವಂತದ್ದು. ಈಗಾಗಲೇ ಒಂದಷ್ಟು ಅನೌನ್ಸ್ಮೆಂಟ್ ಗಳು ಬಂದಿದೆ. ನೋಡಬಹುದು, 45,000 ಕೋಟಿ ಇನಿಷಿಯೇಟಿವ್ಸ್ ಗೆ ಅಪ್ರೂವಲ್ ಕೂಡ ಕೊಟ್ಟಿದೆ. ಜೊತೆಗೆ 3,361 ಕೋಟಿ ಲೋನ್ಸ್ ಕೂಡ ಸ್ಯಾಂಕ್ಷನ್ಸ್ ಆಗಿದೆ. ಹೀಗೆ 20,000 ಕೋಟಿ ಎಕ್ಸ್ಪೋರ್ಟ್ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅನ್ನು ಕೂಡ ತಂದಿದೆ ಸರ್ಕಾರ. ಬಟ್ ಇನ್ನು ಬಜೆಟ್ ಅಲ್ಲಿ ಯಾವ ರೀತಿಯ ಅಲೋಕೇಶನ್ ಮಾಡ್ತಾರೆ, ಜೊತೆಗೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅದು ಕೂಡ ಮ್ಯಾಟರ್ ಆಗುತ್ತೆ. ಹಾಗಾಗಿ ಇದನ್ನ ವಾಚ್ ಮಾಡಬೇಕಾಗುತ್ತೆ. ಇನ್ನು PLI ಅಲೋಕೇಶನ್ ಫಾರ್ ಟೆಕ್ಸ್ಟೈಲ್ಸ್ ಮೇ ಬಿ ಇಲ್ಲಿ 500 crore ಏನಿತ್ತು ಹಿಂದಿನ ವರ್ಷ, ಅದೇನು ಜಾಸ್ತಿ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಲಾಗ್ತಿದೆ. ಹಿಂದಿನ ಸಲ ಅಂದ್ರೆ 2025ರಲ್ಲಿ 500 ಕೋಟಿ, 2026ರಲ್ಲಿ 1,150 ಕೋಟಿ. ಈಗ ಎಷ್ಟಾಗುತ್ತೆ ವಾಚ್ ಮಾಡಬಹುದು. ಇನ್ನು ಫುಡ್ ಸೆಗ್ಮೆಂಟ್ ಗೆ 1,200 ಕೋಟಿ ಹಿಂದಿನ ವರ್ಷ PLI ಔಟ್ಲೇ ಕೊಟ್ಟಿತ್ತು ಸರ್ಕಾರ. ಅದಕ್ಕೆ ಮುಂಚೆ 700 ಕೋಟಿ ಇತ್ತು. ಈಗ ಆ ಸೆಗ್ಮೆಂಟ್ ಅಲ್ಲಿ ಯಾವ ರೀತಿ ಅಲೋಕೇಶನ್ ಮಾಡುತ್ತೆ, PLI ಗೆ ಕೊಡ್ತಾ ಇಲ್ವಾ, ಇದು ಆ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಗೆ ಕಾರಣ ಆಗುತ್ತೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳು ಕೂಡ ನೋಡಬಹುದು. ಗೋಕುಲ್ದಾಸ್ ಎಕ್ಸ್ಪೋರ್ಟ್ಸ್, ಅವಂತಿ ಫೀಡ್ಸ್, ಅಫೆಕ್ಸ್ ಫ್ರೋಜನ್, ವೆಲ್ಸ್ಪನ್ ಲಿವಿಂಗ್, ಇನ್ನು ಹಲವಾರು ಸ್ಟಾಕ್ ಗಳಿದಾವೆ. ಇನ್ನು ನೀವು ಟೆಕ್ಸ್ಟೈಲ್ ಗೆ ಬಂದ್ರೆ ಇನ್ನು ಹಲವಾರು ಸ್ಟಾಕ್ ಗಳಿದಾವೆ. ಅರವಿಂದ್ ಆಗ್ಬಹುದು, ಅವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಇನ್ನು ಆಟೋಮೊಬೈಲ್ ಸೆಕ್ಟರ್ GST ರ್ಯಾಷನಲೈಸೇಷನ್ ಈಗಾಗಲೇ ಒಂದಷ್ಟು ಅಡ್ವಾಂಟೇಜಸ್ ಅನ್ನ ತಂದು ಕೊಟ್ಟಿದೆ. ಜೊತೆಗೆ 12 ಲಕ್ಷದವರೆಗೂ ಕೂಡ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಟ್ಟಿರೋದು ಕೂಡ ಒಂದಷ್ಟು ಆಟೋಮೊಬೈಲ್ ಸೆಕ್ಟರ್ ಗೆ ಡೈರೆಕ್ಟ್ ಬೆನಿಫಿಟ್ ಅನ್ನ ತಂದು ಕೊಡ್ತಿದೆ. ಸೊ ಮೇ ಬಿ ಟ್ಯಾಕ್ಸ್ ರಿಜಿಮ್ ಸೆಗ್ಮೆಂಟ್ ಗೆ ಬಂದ್ರೆ ಸ್ಟೇಬಲ್ ಇರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಲಾಗ್ತಿದೆ. ಇನ್ನು ಆಟೋ ಎಕ್ಸ್ಪೋರ್ಟ್ಸ್ ಕಡೆ ಕೂಡ ಫೋಕಸ್ ಮಾಡಬಹುದು. ಈಗಾಗಲೇ ಹಲವು ಒಪ್ಪಂದಗಳನ್ನು ಕೂಡ ಮಾಡ್ಕೊಂಡಿರೋದ್ರಿಂದ ಅಲ್ಲೂ ಕೂಡ ಒಂದಷ್ಟು ಬೆನಿಫಿಟ್ಸ್ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ಮಾರುತಿ ಸುಜುಕಿ, TVS ಮೋಟಾರ್ಸ್, ಐಷರ್ ಮೋಟಾರ್ಸ್, ಬಜಾಜ್ ಆಟೋ, ಹೀರೋ ಮೋಟೋ ಕಾರ್ಪ್, TVS ಮೋಟಾರ್ಸ್ ಆಗಬಹುದು, ಈ ರೀತಿಯ ಕಂಪನಿಗಳನ್ನ ವಾಚ್ ಮಾಡಬಹುದು. ಇನ್ನು ಎಲೆಕ್ಟ್ರಿಕ್ ಮೊಬಿಲಿಟಿ ವಿಚಾರಕ್ಕೆ ಬಂದು EV ಸೇಲ್ಸ್ ನೋಡಬಹುದು, 2.3 ಮಿಲಿಯನ್ ಯೂನಿಟ್ಸ್ ಅನ್ನ ಕ್ರಾಸ್ ಮಾಡಿದೆ ಲಾಸ್ಟ್ ಇಯರ್. ಒಳ್ಳೆ ಮೊಮೆಂಟಮ್ ಕಂಟಿನ್ಯೂ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಯಾವ ರೀತಿಯ ಸಪೋರ್ಟ್ ಅನ್ನ ಕೊಡುತ್ತೆ, PME ಡ್ರೈವ್ ನ ಮೂಲಕ ಈಗಾಗಲೇ ಒಂದಷ್ಟು ಬೆನಿಫಿಟ್ಸ್ ಅನ್ನ ಸರ್ಕಾರ ಕೊಟ್ಟಿದೆ. ಹಿಂದೆ 10,900 ಕೋಟಿಯನ್ನು ಮಾರ್ಚ್ 2028ವರೆಗೂ ಕೂಡ ಅನೌನ್ಸ್ ಮಾಡಿದೆ. ಪ್ರೀವಿಯಸ್ ಬಜೆಟ್ ಅಲ್ಲಿ 4,000 ಕೋಟಿ ಅಲೋಕೇಶನ್ ಮಾಡಿತ್ತು ಚಾರ್ಜಿಂಗ್ ಇನ್ಫ್ರಾಗೆ ಸಪೋರ್ಟ್ ಮಾಡ್ಲಿಕ್ಕೆ. ಈಗ ಈ ಸೆಗ್ಮೆಂಟ್ ಗೆ ಯಾವ ರೀತಿ ಅಲೋಕೇಶನ್ ಬರುತ್ತೆ ಇದನ್ನು ಕೂಡ ನಾವು ವಾಚ್ ಮಾಡಬೇಕಾಗುತ್ತೆ. ಇನ್ನು ಕನ್ಸಂಪ್ಷನ್, ಎಸ್ಪೆಷಲಿ ಇಲ್ಲಿ ಟ್ಯಾಕ್ಸ್ ರಿಲೀಫ್ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಬಟ್ ವೆಲ್ಫೇರ್ ಟ್ರಾನ್ಸ್ಫರ್ ಸ್ಕೀಮ್ ಗಳಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಅನೌನ್ಸ್ಮೆಂಟ್ ಗಳು ಬರುತ್ತಾ ಅನ್ನೋದನ್ನ ವಾಚ್ ಮಾಡಬೇಕಾಗುತ್ತೆ. ಇನ್ನು ಸೆಮಿಕಂಡಕ್ಟರ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್, ಸೆಮಿಕಂಡಕ್ಟರ್ಗೂ ಕೂಡ ಸಾಕಷ್ಟು ಫೋಕಸ್ ಮಾಡ್ತಾ ಇದೆ ಸರ್ಕಾರ. ಈವನ್ ಎಲೆಕ್ಟ್ರಾನಿಕ್ಸ್ ಕೂಡ ಇಲ್ಲಿ ಯಾವ ರೀತಿಯ ಸ್ಕೀಮ್ ಗಳನ್ನ ತರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಪುಷ್ ಮಾಡ್ಲಿಕ್ಕೆ, ರಿಸರ್ಚ್ ಅನ್ನ ಪುಷ್ ಮಾಡ್ಲಿಕ್ಕೆ, ಎಕ್ಸ್ಪೋರ್ಟ್ ಅನ್ನ ಪುಷ್ ಮಾಡ್ಲಿಕ್ಕೆ ಯಾವ ರೀತಿ ಸ್ಕೀಮ್ ಗಳನ್ನ ತರುತ್ತೆ, ಯಾವ ರೀತಿ ಅಲೋಕೇಶನ್ ಮಾಡುತ್ತೆ, ಇದನ್ನು ಕೂಡ ನಾವು ವಾಚ್ ಮಾಡಬೇಕಾಗುತ್ತೆ. ಹಾಗಾಗಿ ಸೆಮಿ ಕಂಡಕ್ಟರ್ ಹಾಗೂ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಶೇರುಗಳು ಕೂಡ ಫೋಕಸ್ ಅಲ್ಲಿರ್ತವೆ. ಮೋಶಿಪ್ ಟೆಕ್ನಾಲಜೀಸ್ ಆಗ್ಬೋದು, ಟಾಟಾ ಎಲ್ಎಕ್ಸಿ, SPEL, ಡಿಕ್ಸಾನ್ ಟೆಕ್ನಾಲಜಿ, ಕೆನ್ಸ್ ಟೆಕ್ನಾಲಜಿ, PG ಎಲೆಕ್ಟ್ರೋಪ್ಲಾಸ್ಟ್, ಹೀಗೆ ಸಾಕಷ್ಟು ಕಂಪನಿಗಳು ಫೋಕಸ್ ಅಲ್ಲಿರ್ತವೆ. ಅವುಗಳನ್ನು ಕೂಡ ವಾಚ್ ಮಾಡಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಅನೌನ್ಸ್ಮೆಂಟ್ ಬರುತ್ತೆ ಅಂತ. ಇನ್ನು ರಿಯಲ್ ಎಸ್ಟೇಟ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಅಂದ್ರೆ ಬಿಸ್ನೆಸ್ ವೈಸ್ ಸ್ವಲ್ಪ ವೀಕ್ ಆಗ್ತಿದೆ ಸೆಂಟಿಮೆಂಟ್ ಸದ್ಯದ ಮಟ್ಟಿಗೆ. ಡಿಸೆಂಬರ್ ಕ್ವಾರ್ಟರ್ ಅಲ್ಲಿ ನೋಡಬಹುದು ಲೋಯೆಸ್ಟ್ ಸೇಲ್ಸ್ ರೆಕಾರ್ಡ್ ಮಾಡಿದೆ ಲಾಸ್ಟ್ 16 ಕ್ವಾರ್ಟರ್ ಗೆ ಕಂಪೇರ್ ಮಾಡಿದ್ರೆ. ಇಲ್ಲಿ ಏನಾದ್ರು ಬೆನಿಫಿಟ್ ತರುವಂತ ಸ್ಕೀಮ್ ಗಳನ್ನ ತರುತ್ತಾ, ಅಫೋರ್ಡಬಲ್ ಅಂಡ್ ಮಿಡ್ ಇನ್ಕಮ್ ಹೌಸಿಂಗ್ ಕಡೆ ಫೋಕಸ್ ಮಾಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿರುತ್ತೆ. ಬಟ್ ಇದು ಎಲ್ಲ ರಿಯಲ್ ಎಸ್ಟೇಟ್ ಕಂಪನೀಸ್ಗೆ ಲಾಭವನ್ನ ತರೋದಿಲ್ಲ, ಕೀ ಪ್ಲೇಯರ್ಸ್ ಗೆ ಮಾತ್ರ ಅದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಕೆಲವೊಂದು ಕಂಪನೀಸ್ ಇದಾವೆ, ಇವುಗಳನ್ನ ನಾಳೆ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಕೆಮಿಕಲ್ ಅಂಡ್ ಫರ್ಟಿಲೈಸರ್ಸ್ ಪ್ರತಿ ಬಜೆಟ್ ಅಲ್ಲೂ ಕೂಡ ಇವುಗಳ ಸುದ್ದಿಯಲ್ಲಿರುತ್ತವೆ. ಫ್ಯಾಕ್ಟ್ ಆಗ್ಬೋದು, RCF, ಕೊರಮಂಡಲ್, ಇವುಗಳು ಲಾಂಗ್ ಸ್ಟ್ಯಾಂಡಿಂಗ್ ಇಶ್ಯೂಸ್ ಅನ್ನ ಅಡ್ರೆಸ್ ಮಾಡಬಹುದು ಫರ್ಟಿಲೈಸರ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ. ಯೂನಿಫಾರ್ಮ್ ಟ್ಯಾಕ್ಸೇಷನ್, ಫಾಸ್ಟರ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ರಿಫಂಡ್ಸ್ ಅಂಡ್ ಸಿಂಪ್ಲಿಫೈಡ್ ಲೈಸೆನ್ಸಿಂಗ್ ಫ್ರೇಮ್ವರ್ಕ್, ಇಲ್ಲಿ ಬದಲಾವಣೆಗಳಾಗಬಹುದು ಅಂತ. ಹಾಗಾಗಿ ಕೆಮಿಕಲ್ ಅಂಡ್ ಫರ್ಟಿಲೈಸರ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ಇನ್ನು ಇವುಗಳನ್ನ ಹೊರತುಪಡಿಸಿ ಕೂಡ ಕ್ಯಾಪಿಟಲ್ ಮಾರ್ಕೆಟ್ ರಿಲೇಟೆಡ್ ಶೇರುಗಳು, ಯಾಕಂದ್ರೆ STT ಬದಲಾವಣೆ ಏನಾದ್ರೂ ಆಗುತ್ತಾ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದೆ.
LTCG ಅಲ್ಲಿ ಏನಾದ್ರು ಬದಲಾವಣೆಗಳನ್ನ ಮಾಡ್ತಾರಾ, ಬಟ್ ಓವರ್ ಎಕ್ಸ್ಪೆಕ್ಟೇಷನ್ ಇಲ್ಲ. ಏನಾದ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದ್ರು ಇವುಗಳು ಬಂದ್ರೆ ಖಂಡಿತ ಕ್ಯಾಪಿಟಲ್ ಮಾರ್ಕೆಟ್ ಥೀಮ್ಗೆ ಬಿಗ್ ಪಾಸಿಟಿವ್ ಸುದ್ದಿ ಆಗುತ್ತೆ. ಯಾಕಂದ್ರೆ ಮುಂಚೆ STT ಇರ್ಲಿಲ್ಲ, LTCG ತೆಗೆದಾಗ STT ಸೇರಿಸಿದ್ರು, LTCG ತೆಗೆದು ಮತ್ತೆ LTCG ನ 2018ರಲ್ಲಿ ರೀಇಂಟ್ರೊಡ್ಯೂಸ್ ಮಾಡಿದ್ರು, ಮತ್ತೆ STT ತೆಗಿಲಿಲ್ಲ, ಎರಡು ಉಳಿಸ್ಕೊಂಡು ಹೊರಟ್ರು. ಹಾಗಾಗಿ STT ತೆಗಿಬೇಕು ಅನ್ನೋದು ಕೂಡ ಇದೆ. ಹಾಗೆ LTCG ಅಲ್ಲಿ ಬದಲಾವಣೆ ಮಾಡಬೇಕು ಅನ್ನೋದು ಇದೆ. ಬಟ್ ನನಗೇನು ಅಷ್ಟೊಂದು ಓವರ್ ಎಕ್ಸ್ಪೆಕ್ಟೇಷನ್ ಇಲ್ಲ ಚೇಂಜ್ ಮಾಡ್ತಾರೆ ಅಂತ. ಯಾಕೆ ಅಂದ್ರೆ ಸರ್ಕಾರ ಈಗಾಗಲೇ GST ಯಲ್ಲಿ ಬದಲಾವಣೆಗಳನ್ನ ಮಾಡಿ ತನ್ನ ಇನ್ಕಮ್ ಗೆ ಕತ್ತರಿ ಹಾಕೊಂಡಿದೆ. ಇಲ್ಲಿ ಇನ್ನೂ ಬೇರೆ ಬದಲಾವಣೆಗಳನ್ನ ಮಾಡಿ ಇನ್ಕಮ್ ಗೆ ಕತ್ತರಿ ಹಾಕೊಂಡ್ರೆ ಅದು ಫಿಸ್ಕಲ್ ಡೆಫಿಸಿಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಹಾಗಾಗಿ ಓವರ್ ಎಕ್ಸ್ಪೆಕ್ಟೇಷನ್ ಇಲ್ಲ. ಬಟ್ ಇತ್ತೀಚಿನ ಕರೆಂಟ್ ಮಾರ್ಕೆಟ್ ಕಂಡೀಷನ್ ಅನ್ನ ನೋಡಿ ಏನಾದ್ರು ಬದಲಾವಣೆಗಳನ್ನ ಮಾಡಿದ್ರೆ, ಅದರಲ್ಲೂ ಎಸ್ಪೆಷಲಿ FPI ಗೆ ಸಂಬಂಧಪಟ್ಟಂತೆ ಏನಾದ್ರು ನಿರ್ಧಾರಗಳು ಬರ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದೆ. ಇನ್ ಕೇಸ್ FIS ಅಥವಾ FPIS ಅನ್ನ ಅಟ್ರಾಕ್ಟ್ ಮಾಡುವಂತ ನಿರ್ಧಾರಗಳನ್ನ ಏನಾದ್ರು ಅನೌನ್ಸ್ ಮಾಡಿದ್ರೆ ಬಹುಶಃ ಅದು ಮಾರ್ಕೆಟ್ ಗೆ ಬಿಗ್ ಪಾಸಿಟಿವ್ ಆಗಬಹುದು. ಹಾಗಾಗಿ ಕ್ಯಾಪಿಟಲ್ ಮಾರ್ಕೆಟ್ ರಿಲೇಟೆಡ್ ಸ್ಟಾಕ್ ಗಳನ್ನು ಕೂಡ ವಾಚ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಮ್ಯೂಚುವಲ್ ಫಂಡ್ ಕಂಪನೀಸ್ ಆಗಬಹುದು, AMCs, HDFC AMC, ಆದಿತ್ಯ ಬಿರ್ಲಾ AMC, ನಿಪಾನ್ AMC, ಹಾಗೆ ಏಂಜಲ್ ಒನ್, ಶೇರ್ ಇಂಡಿಯಾ ಸೆಕ್ಯೂರಿಟೀಸ್, BSE, NSDL, CDSL ಇವುಗಳನ್ನ, ಹಾಗೆ ಆಲ್ಕೋಹಾಲಿಕ್ ಬೆವರೇಜಸ್ ಕಂಪನೀಸ್ ಅಂಡ್ ಟೊಬ್ಯಾಕೋ ಕಂಪನೀಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಸುದ್ದಿಗಳು ಬರುತ್ತೆ ಅಂತ. ಓವರ್ ಆಲ್ ಎಲ್ಲ ಸೆಕ್ಟರ್ ನ ಷೇರುಗಳು ನಾಳೆ ತುಂಬಾನೇ ಫೋಕಸ್ ಅಲ್ಲಿ ಇರ್ತವೆ. ಇವುಗಳಿಗೆ ಸಂಬಂಧಪಟ್ಟಂತೆ ಪಾಸಿಟಿವ್ ಸುದ್ದಿ ಬಂದ್ರೆ ಪಾಸಿಟಿವ್ ರಿಯಾಕ್ಷನ್ ಬರಬಹುದು, ನೆಗೆಟಿವ್ ಸುದ್ದಿ ಬಂದ್ರೆ ನೆಗೆಟಿವ್ ರಿಯಾಕ್ಷನ್ ಕೂಡ ಬರಬಹುದು. ಹಾಗಾಗಿ ಈ ಎಲ್ಲವನ್ನು ಕೂಡ ವಾಚ್ ಮಾಡಬೇಕು. ನಾಳೆ ಸಂಡೇ ಆಗಿರೋದ್ರಿಂದ ಬಹುಶಃ ಎಲ್ರಿಗೂ ಕೂಡ ಸಮಯ ಸಿಗುತ್ತೆ ಮಾರ್ಕೆಟ್ ವಾಚ್ ಮಾಡ್ಲಿಕ್ಕೆ. ಹಾಗೆ ಬಜೆಟ್ ಅಲ್ಲಿ ಯಾವ ರೀತಿ ಅನೌನ್ಸ್ಮೆಂಟ್ ಗಳು ಬರುತ್ತೆ ವಾಚ್ ಮಾಡ್ಲಿಕ್ಕೆ. ಹಾಗಾಗಿ ಎಲ್ಲರೂ ಕೂಡ ವಾಚ್ ಮಾಡಿ. ಏನು ಬಜೆಟ್ ಅಲ್ಲಿ ಸಿಲ್ವರ್ ಡಿಮಾಂಡ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಅನೌನ್ಸ್ಮೆಂಟ್ ಗಳು ಬರಬಹುದು ಅಂತ. ಅಂದ್ರೆ ಡಿಮಾಂಡ್ ಅನ್ನ ಜಾಸ್ತಿ ಮಾಡುವಂತ ಅನೌನ್ಸ್ಮೆಂಟ್ ಗಳು. ಯಾಕೆಂದ್ರೆ ಸರ್ಕಾರ ಇಂಡಸ್ಟ್ರಿಯಲ್ ಹಾಗೂ ಗ್ರೀನ್ ಎನರ್ಜಿ ಪುಷ್ ಮಾಡ್ತಿರೋದ್ರಿಂದ ಅಲ್ಲಿ ಏನಾದ್ರು ಒಳ್ಳೆ ಅನೌನ್ಸ್ಮೆಂಟ್ ಗಳು ಬಂದ್ರೆ ಅದು ಇನ್ನು ಜಾಸ್ತಿ ಡಿಮಾಂಡ್ ಅನ್ನ ಕ್ರಿಯೇಟ್ ಮಾಡುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಜೊತೆಗೆ ಇಂಪೋರ್ಟ್ ಡ್ಯೂಟಿಯಲ್ಲಿ ಏನಾದ್ರು ಬದಲಾವಣೆಯನ್ನ ಮಾಡ್ತಾರ, ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಾವು ಈಗ ಅರೌಂಡ್ 80% ಸಿಲ್ವರ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಹಾಗಾಗಿ ಇಂಪೋರ್ಟ್ ಡ್ಯೂಟಿ ಕಡಿಮೆ ಮಾಡಿದ್ರು ಕೂಡ ಅದು ಕೂಡ ಬಿಗ್ ಪಾಸಿಟಿವ್ ಆಗುತ್ತೆ. ಹಾಗಾಗಿ ಸಿಲ್ವರ್ ರಿಲೇಟೆಡ್ ಏನಾದ್ರು ಅನೌನ್ಸ್ಮೆಂಟ್ ಬರುತ್ತಾ ಅನ್ನೋದನ್ನು ಕೂಡ ವಾಚ್ ಮಾಡಬಹುದು. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.